Taka. Options: tiger, elephant, deer, bear. Which is the state animal of Karnataka? Who is the present president of India? Draupadi Murmu. Correct. Good answer. ಮುಗೀತು ಇವ್ರದ್ದು. ನೆಕ್ಸ್ಟ್ ಯು ಕ್ಯಾನ್ ಗೋ ಟು ದಿ ಆರ್ಯಭಟ ತಂಡಕ್ಕೆ ಹೋಗೋಣ. ಆಪ್ಷನ್ಸ್: ಆರ್ಯಭಟ 0 ಕಂಡುಹಿಡಿದಿದ್ದು. ಓಕೆ, ಗುಡ್ ಆನ್ಸರ್. ನೆಕ್ಸ್ಟ್, ಹೂ ಈಸ್ ದಿ ಫಾದರ್ ಆಫ್ ಜಾಮಿಟ್ರಿ? Who is the father of geometry? Beside, top, bottom, urban. ಅಲ್ಲೇ ಹೇಳ್ಬೋದು, ಆಪ್ಷನ್ಸ್ ಕೊಡೋಕ್ಕಿಂತ ಮಸ್ತಾಗಿ ಹೇಳ್ಬೋದು. ಡಾಕ್ಟರ್ ಬಿ ಆರ್ ಗಟ್ಟಿ ಹೇಳ್ಬೇಕು ಮಂಜುನಾಥ್. ಅದನ್ನೇ ಆನ್ಸರ್ ಬಂದು ದಿ ಮೇನ್ ಸೋರ್ಸ್ ಆಫ್ ಎನರ್ಜಿ ಫಾರ್ ದಿ ಅರ್ತ್. ಮತ್ತೊಮ್ಮೆ ಪ್ರಶ್ನೆ, ಕೊಡ್ತಕ್ಕಂತ ಮೂಲ ಯಾವುದು? ನಮಗೆಲ್ಲರಿಗೂ ಶಕ್ತಿ ಬೇಕು, ಅದಕ್ಕೆ ಮೂಲ ಆಧಾರ ಯಾವುದು? ಕೆಳಗ ಮೂನ್ ಆಫ್ ಕಂಪ್ಯೂಟರ್. ಕಂಪ್ಯೂಟರ್ಗೆ ಬ್ರೈನ್ ಆಫ್ ಕಂಪ್ಯೂಟರ್ ಅಂತ ಯಾವ್ದನ್ನ ಕರಿತೀವಿ? ಅದರಲ್ಲಿ ಕಂಪ್ಯೂಟರ್ನಲ್ಲಿ ಬ್ರೈನ್ ಆಫ್ ಕಂಪ್ಯೂಟರ್, ವಿಚ್ ಈಸ್ ಕಾಲ್ಡ್ ಬ್ರೈನ್ ಆಫ್. 2 is the best answer. ಓಕೆ, 1 ಅಂಕ. ಹೌ ಮೆನಿ ಸೈಡ್ಸ್ ಆಫ್ ರಬ್ಬರು? ಎಲ್ಲರೂ ನಿರ್ಧಾರ ಮಾಡಿ ಹೇಳಿ. ಡೈಮಂಡ ನೋಡಿ, ಮತ್ತೆ ಆಲೋಚಿತ ಕಠಿಣ ವಸ್ತು. ಅರ್ಥ ಆಯ್ತಾ? ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡ್ಬಿಡಿ. ಇನ್ನೆರಡು 32 ಪ್ರಶ್ನೆ ಆದವು. ಹೂ ಈಸ್ ದಿ ಓಲ್ಡೆಸ್ಟ್ ಪೊಯೆಟ್ ಆಫ್ ಕನ್ನಡ ಲ್ಯಾಂಗ್ವೇಜ್? ಕನ್ನಡ ಅನಿತಾ ಅವರು ಫಸ್ಟ್ ಆಯ್ತಿದ್ದಾರಂತೆ, ಯಾಕಂದ್ರೆ ಅಲ್ಲಿ ಪಂಪ. ಓಕೆ, ಆ ಪಂಪ ಕೂಡ ಅದೇ ಟೀಮ್ನಾಗ ಪಂಪ ಅದಾನೆ. ಫಸ್ಟ್ ಶಾಸನ ಲಿರಿಕ್ ಇನ್ ಕನ್ನಡ, ಖುಷಿ ಟೀಮ್. ಗುಡ್ ಆನ್ಸರ್. ಹಲ್ಮಿಡಿ ಶಾಸನ ಮೊಟ್ಟ ಮೊದಲ ಶಾಸನ ಲಿಖಿತವಾಗಿ. ಕನ್ನಡ ನ್ಯೂಸ್ ಪೇಪರ್ ಆಫ್ ಕರ್ನಾಟಕ, ಕರ್ನಾಟಕದ ಮೊಟ್ಟ ಮೊದಲ ವಾರ್ತಾ ಪತ್ರಿಕೆ, ದಿನಪತ್ರಿಕೆ. ಅದು ಗುಡ್ ಆನ್ಸರ್. ಫಸ್ಟ್ ಮೊದಲ ಬಾರಿಗೆ ನೊಬೆಲ್ ಪಾರಿತೋಷಕ ಪ್ರಶಸ್ತಿ ರವೀಂದ್ರನಾಥ್ ಠಾಗೂರ್ಗೆ ಕೊಡೋದು. ನೆಕ್ಸ್ಟ್, ಫಸ್ಟ್ ಪೊಯೆಟ್ ಆಫ್ ಕರ್ನಾಟಕ ಟು ರಿಸೀವ್ ಜ್ಞಾನಪೀಠ ಅವಾರ್ಡ್. ಮತ್ತೊಮ್ಮೆ ಹೇಳ್ತೀನಿ ನೋಡಿ. Who is the first poet of Karnataka to receive ಜ್ಞಾನಪೀಠ ಅವಾರ್ಡ್? ಜ್ಞಾನ ಆನ್ಸರ್. ಕುವೆಂಪು ಫಸ್ಟ್ ಪ್ರಪ್ರಥಮ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡಿತಾನೆ. ನೆಕ್ಸ್ಟ್ ಕ್ವಶನ್, ಶ್ರೀಮತಿ ಇಂದಿರಾ ಗಾಂಧಿಯನ್ನ ಪ್ರಿಯದರ್ಶಿನಿ ಅಂತ ಕರೀತಾರೆ. ಭಾರತದ ಪ್ರಿಯದರ್ಶಿನಿ ಅಂತ ಕರೀತಾರೆ. ಸಾಗರ ಯಾವುದು? ಯಾರು ಮೇಡಮ್ ಎತ್ತಿರೋದು? ಇವ್ರ. ಓಕೆ, ಹೇಳ್ತೀರೇನಪ್ಪ? ಪೆಸಿಫಿಕ್ ಓಷನ್. ಓಕೆ, ಗುಡ್ ಆನ್ಸರ್. ಮತ್ತೊಮ್ಮೆ ಅದೇ ಪ್ರಶ್ನೆ ಕೇಳ್ತೀನಿ ಕನ್ನಡದಲ್ಲಿ. ಆಯ್ತು ಹೇಳಪ್ಪ. 5 years. ಯಾರು ಮೇಡಮ್? ಒಂದು ಕ್ಯೂಸ್ ಕಾರ್ಯಕ್ರಮದಲ್ಲಿ ಇಲ್ಲಿ APJ ಅಬ್ದುಲ್ ಕಲಾಂ ತಂಡದವರು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಹಾಗೇನೆ ಧ್ಯಾನ್ ಚಂದ್ ತಂಡದವರು ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ. ಹಾಗೆಯೇ ಕುವೆಂಪು ತಂಡದವರು ತೃತೀಯ ಸ್ಥಾನವನ್ನು ಪಡೆದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ
ಯಶಸ್ವಿಗೊಳಿಸಿ ಮುಕ್ತಾಯಗೊಳಿಸಿದ್ದಾರೆ. ಇದು ಇಂದಿನ ವಾರ್ಷಿಕ ಕ್ವಿಜ್ ಕಾರ್ಯಕ್ರಮದ ವಿಶೇಷತೆ. ಆಪ್ಷನ್ ರುಪಿ, ಡಾಲರ್, ಯೂರೋ, ಎನ್. ನೀವು ಎಲ್ಲರೂ ಸೇರಿ ಒಮ್ಮತಕ್ಕೆ ಬಂದು ಡಿಸೈಡ್ ಮಾಡಿ. ರುಪಿ. ಓಕೆ, ಗುಡ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಕ್ವಶನ್. ಡಿಸ್ಕವರ್ಡ್ ಗ್ರಾವಿಟಿ. ಗುರುತ್ವಾಕರ್ಷಣ ಬಲವನ್ನು ಕಂಡುಹಿಡಿದ ವಿಜ್ಞಾನಿ ಹೆಸರನ್ನು ಹೇಳಬೇಕು. ನ್ಯೂಟನ್. ಲಾಸ್ಟ್ ಆನ್ಸರ್. ಓಕೆ, ನ್ಯೂಟನ್. ಓಕೆ, ಗುಡ್ ಆನ್ಸರ್. 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ನೆಕ್ಸ್ಟ್ 4ನೆಯ ಪ್ರಶ್ನೆ. ಲಂಗ್ಸ್, ಬಿ ಆಪ್ಷನ್ಸ್ ಕಿಡ್ನಿ, ಸಿ ಆಪ್ಷನ್ಸ್ ಲಿವರ್, ಡಿ ಆಪ್ಷನ್ಸ್ ಹಾರ್ಟ್. ಕನ್ನಡದಲ್ಲಿ ಬೇಕಾದ ಹಾರ್ಟ್ ಸರಿಯಾದ ಆನ್ಸರ್. ಓಕೆ, ಹಾರ್ಟ್ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 5ನೆಯ ಪ್ರಶ್ನೆ. ಬೆಂಗಳೂರು ಇಸ್ ದಿ ಆನ್ಸರ್. ಓಕೆ, ಕರೆಕ್ಟ್, ಗುಡ್ ಆನ್ಸರ್. 6 ಮಾರ್ಕ್ಸ್ ಕಂಪ್ಲೀಟೆಡ್. 6 ಮಾರ್ಕ್ಸ್ ನಲ್ಲಿ 1 ಅಂಕ ತಪ್ಪು ಹೇಳಿದಿರಿ. ಆ ಕಾರಣ ನಿಮಗೆ ಪಡೆದಿರತಕ್ಕಂಥ ಅಂಕಗಳು ಎಷ್ಟಾಗಿರ್ಬೋದು? 5 ಮಾರ್ಕ್ಸ್ ಪಡೆದಿದ್ದೀರಿ. ಮುಖ್ಯಮಂತ್ರಿ ಯಾರು? ಆಪ್ಷನ್ಸ್ ಬೇಕಾ? ಬೇಕಾಗಿ ಹೇಳ್ಬೋದಪ್ಪ. ಕರೆಕ್ಟ್, ಗುಡ್. ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಓಕೆ, ಗುಡ್ ಆನ್ಸರ್. ನೆಕ್ಸ್ಟ್ 7. ಓಕೆ, ಗುಡ್ ಆನ್ಸರ್. ಆಪ್ಷನ್ ನಿಮಗೆ ಬೇಕಂದ್ರೆ ತಪ್ಪು ಹೇಳ್ಬಿಟ್ರೆ ಮತ್ತೆ 1 ಮಾರ್ಕ್ ಹೋಗುತ್ತೆ ನೋಡಿ. ಎ ಪಾಸಿಟಿವ್, ಬಿ ಪಾಸಿಟಿವ್, ಓ ಪಾಸಿಟಿವ್. ತೀರ್ಮಾನ ತಗೊಂಡು ಹೇಳಬೇಕು. ಎಲ್ಲರೂ ನೀವು ಸರಿಯಾದ ಆಯ್ಕೆ ನೀವು ಮಾಡ್ಬೇಕು. ತೀರ್ಮಾನ ಇನ್ನೊಂದು ವಿಷಯ, ಎಲ್ಲರೂ ಮಾತಾಡಂಗಿಲ್ಲ. ಅವರು ಒಬ್ಬರಿಗೆ ಓ ಅಂತ ಇರೋದಿಲ್ಲ. ಇಲ್ಲಿ ಓ ಪಾಸಿಟಿವ್, ಓ ನೆಗೆಟಿವ್ ಅಂತ ಇರ್ತವೆ. ಹೇಳ್ತೀನಿ, ಆಪ್ಷನ್ಸ್ ಹೇಳ್ಕೊಳ್ಳಿ. ಓಕೆ, ಗುಡ್ ಆನ್ಸರ್. ನೆಕ್ಸ್ಟ್ ಮೌಂಟ್ ಎವರೆಸ್ಟ್, ಮೌಂಟ್ ಕಿಲಿಮಾಂಜರೋ. ಮೌಂಟ್ ಎವರೆಸ್ಟ್ ಈಸ್ ದಿ ಆನ್ಸರ್. ಓಕೆ, ಗುಡ್ ಆನ್ಸರ್. ನ್ಯಾಷನಲ್ ಆಂಥಮ್ ಆಫ್ ಇಂಡಿಯಾ. ಆಪ್ಷನ್ಸ್ ಬಂಕಿಮ್ ಚಂದ್ರ ಚಟರ್ಜಿ, ರಾಜಗೋಪಾಲಾಚಾರಿ, ಠಾಗೂರು, ಕವಿ ಕುವೆಂಪು. ಬಂಕಿಮ್ ಚಂದ್ರ ಚಟರ್ಜಿ ಅಂತ ಹೇಳಿದೆಯಾ? ತಪ್ಪಾದ ಆನ್ಸರು. ರಾಷ್ಟ್ರಗೀತೆಯನ್ನು ಬರೆದವರು ರವೀಂದ್ರನಾಥ್ ಠಾಗೂರ್. ಜನಗಣಮನ. ಕರೆಕ್ಟ್ ಆನ್ಸರಾ? ಸರಿ, ಓಕೆ, ಗುಡ್ ಆನ್ಸರ್. ಓಲ್ಕ್. ನೆಕ್ಸ್ಟ್ ನಿಮಗೆ ಮತ್ತೊಮ್ಮೆ ಕರ್ನಾಟಕದ ರಾಜ್ಯದ ಪ್ರಾಣಿ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಸ್ ಎಲಿಫೆಂಟ್, ಟೈಗರ್, ಡೀರ್, ಬೀರ್. ಹೂ ಈಸ್ ದಿ ಪ್ರೆಸೆಂಟ್, ಈಗ ಪ್ರೆಸೆಂಟ್ ನಮ್ಮ ಭಾರತದ ಪ್ರೆಸಿಡೆಂಟ್ ಅಂದ್ರೆ ರಾಷ್ಟ್ರಪತಿ ಹುದ್ದೆಯನ್ನು ಯಾರು ಅಲಂಕರಿಸಿದ್ದಾರೆ? ಹೂ ಈಸ್ ದಿ ಪ್ರೆಸೆಂಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಕರೆಕ್ಟ್, ಗುಡ್ ಆನ್ಸರ್. ದ್ರೌಪದಿ ಮುರ್ಮು ಅಂತಕ್ಕಂಥವರು. ನೆಕ್ಸ್ಟ್ ಕ್ವಶನ್. ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದಿ ಆಂಟೋನಿಮ್ ಅಂದ್ರೆ ವಿರುದ್ಧಾರ್ಥ ಪದ. ಆಂಟೋನಿಮ್ ಅಂದ್ರೆ ವಿರುದ್ಧ. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದಿ ಸೇಮ್ ಮತ್ತೆ ಆಂಟೋನಿಮ್ ಮತ್ತೆ ಗೊತ್ತಿದ್ದು ಆಪ್ಷನ್ಸ್ ಕೇಳ್ತೀವಿ. ಇಷ್ಟು ಸುಲಭವಾದ ಪ್ರಶ್ನೆ. ಮೊನ್ನೆ ತಾನೇ ಜನವರಿ ನೀನು ಸನ್. ಓಕೆ, ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 6 ಅಂತ ಹೇಳಿದ್ದಾರೆ, ತಪ್ಪಾದ ಆನ್ಸರು. ನೆಕ್ಸ್ಟ್ ಪಾಸು. 5 ಈಸ್ ದಿ ಕರೆಕ್ಟ್ ಆನ್ಸರ್. ಪೆಂಟಗಾನ್ ಅಂದ್ರೆ 5 ಅಂತ ಹೇಳಿ ತಂಡ ಇಲ್ಲಿ ಕೈ ಎತ್ತಿದ್ದಾರೆ. ಅಮೃತಸರ. ಓಕೆ, ಗುಡ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಆಲೋಚನೆ ಮಾಡಿ ಹೇಳಿ. ಹೇಳಿದವರು ಕೈ ಎತ್ತಬೇಕು ಬೇಗ. 1 ನಿಮಿಷ ಅವಕಾಶ. ಓಕೆ, ಗುಡ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಹೂ ಈಸ್ ದಿ ಗಾಡ್ ಆಫ್ ಕ್ರಿಕೆಟ್?
ಜಸ್ಟ್ ವೇಟ್. ಅಲ್ಲಿ ಪಾಂಡು ಫಸ್ಟ್ ಎತ್ತಿದ್ದಾನೆ, ಆಮೇಲೆ ನಿಮಗೆ ಬರ್ತದೆ. ಅವ್ರು ತಪ್ಪು ಹೇಳಿದ್ರೆ ನಿಮಗೆ ಬರ್ತದೆ. ಹೂ ಈಸ್ ದಿ ಗಾಡ್ ಆಫ್ ಕ್ರಿಕೆಟ್? ಸಚಿನ್ ತೆಂಡೂಲ್ಕರ್ ಈಸ್ ದಿ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಖಂಡ ಯಾವುದು ಅಂತ ಹೇಳ್ತಿದ್ದೀವಿ. ಅನುರಾಧ ಟೀಮ್ನವ್ರು ಎತ್ತಿದ್ರ? ಯಾರು ಫಸ್ಟ್ ಇಂದ? ಓಕೆ, ಹೇಳು. ಕರೆಕ್ಟ್, ಗುಡ್ ಆನ್ಸರ್. ಆಫ್ರಿಕಾ ಖಂಡ ಕಗ್ಗ ತಲೆಯ ಖಂಡ ಅಂತ ನಾವು ಅದನ್ನ ಕರಿತೀವಿ. ಒಂದು ವರ್ಷದಲ್ಲಿ ಲೀಪ್ ಇಯರ್ ಅಂತ ಬರ್ತದೆ. ಅದು ಎಷ್ಟು ವರ್ಷಗಳಿಗೊಮ್ಮೆ ಬರ್ತದೆ ಅಂತ ಪ್ರಶ್ನೆ. ನಿಮ್ಮ ತಂಡ ಫಸ್ಟ್ ಕೈ ಎತ್ತಿದೆ. 4 years ಇಸ್ ದಿ ಕರೆಕ್ಟ್ ಆನ್ಸರ್. ಮೇಡಮ್, ಎಷ್ಟಾದ್ರು ಪ್ರಶ್ನೆ? ಆಸ್ ದಿ ಫೆಸ್ಟಿವಲ್ ಆಫ್ ಲೈಟ್. ಹೇಳಮ್ಮ. ಓಕೆ, ಗುಡ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಯಾವ್ದು ಟೀಮ್ ಕೈ ಎತ್ತಿದಾರ ಫಸ್ಟ್? ಆನ್ಸರ್ ಹೇಳಮ್ಮ. ಕರೆಕ್ಟ್, ಗುಡ್. ಇಲ್ಲಿ ಸಾವಿತ್ರಿಬಾಯಿ. ವಿಚ್ ಈಸ್ ದಿ ಫಸ್ಟ್ ಶಾಸನ ಆಫ್ ಕನ್ನಡ? ವಿಚ್ ಈಸ್ ದಿ ಫಸ್ಟ್ ಶಾಸನ ಆಫ್ ಕನ್ನಡ? ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಲಿಪಿ ಬಂದಿದ್ದು ಯಾವ ಲಿಪಿ ಅಂತ ಕೇಳ. ಕರೆಕ್ಟ್, ಗುಡ್ ಆನ್ಸರ್. ಹಲ್ಮಿಡಿ ಶಾಸನ. ಪವಿತ್ರ ಟೀಮು 1 ಅಂಕ. ಫಸ್ಟ್ ಎತ್ತಿದ್ದು ಇಲ್ಲಿ. ಆಸ್ಟ್ರೇಲಿಯಾ ಇಸ್ ದಿ ಸ್ಮಾಲ್ ಕಾಂಟಿನೆಂಟ್. ಓಕೆ, ಗುಡ್ ಆನ್ಸರ್. ನೆಕ್ಸ್ಟ್, ವಿಚ್ ಈಸ್ ದಿ ಸಾವಿತ್ರಿಬಾಯಿ ಫುಲೆ ಅವರು ಪ್ರಥಮ ಸ್ಥಾನ ಗಳಿಸಿದ್ದಾರೆ ಕ್ವಿಜ್ ಕಾಂಪಿಟೇಷನ್ ಅಲ್ಲಿ. ಹಾಗೆ ಕಲ್ಪನಾ ಚಾವ್ಲಾ ದ್ವಿತೀಯ ಸ್ಥಾನ. ಹಾಗೆಯೇ ಶ್ರೀ ಶರಣೆ ಅಕ್ಕಮಹಾದೇವಿ ತಂಡ 3ನೇ ಸ್ಥಾನ, ಅಂದ್ರೆ ತೃತೀಯ ಸ್ಥಾನದಲ್ಲಿ ಈ ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ಅವರು ಭಾಗಿಯಾಗಿ ಯಶಸ್ವಿಗೊಳಿಸಿದ್ದಾರೆ ಈ ಒಂದು ಕ್ವಿಜ್ ಕಾರ್ಯಕ್ರಮವನ್ನು. ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ, ಅಂದರೆ ನಮ್ಮ ಶಾಲೆಯ ವಿದ್ಯಾರ್ಥಿ